ಗುಡ್ ಮಾರ್ನಿಂಗ್ ಫ್ರಮ್ ಸೀತಾಪುರ್. ಬೆಳಗ್ಗೆ ಈಗ 5:15 ಆಗಿದೆ. ಈಗ ನಾವು ಹೋಗ್ತಿದ್ದೀವಿ ಸೀತಾಪುರಿಂದ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ಗೆ. ಸೊ ನೋಡೋಣ ಜರ್ನಿ ಎಲ್ಲ ಹೆಂಗಿರುತ್ತೆ ಅಂತ. ಇಲ್ಲಿಂದ ಕಂಟಿನ್ಯೂ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲೇ ನಾವು ಸ್ಟೇ ಆಗಿದ್ವಿ ನೈಟು, ಬಂದುಬಿಟ್ಟು ಊಟ ಮಾಡಿ. ಸೊ ಈಗ ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಈಗ ನಮ್ಗೆ ಇಲ್ಲೇ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಹತ್ರ ಇಸ್ಕೊಂಡು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ನಮ್ಮ ಜರ್ನಿ ಎಲ್ಲ ಹೆಂಗಿರುತ್ತೆ ಅಂತ ನಿಮಗೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ರೀ. ಓಕೆ, ನೋಡಿ ನೇಚರ್ ಅಂತೂ ಸಾಕಾಗಿದೆ ಇಲ್ಲೂ. ಆಲ್ಮೋಸ್ಟ್ ಇದೆಲ್ಲ ಹಿಮಾಲಯಸನೇ. ನೀವು ಮೊನ್ನೆಯಿಂದ ಏನು ನೋಡ್ತೀರಾ ಎಲ್ಲನೂ ಹಿಲ್ ಸ್ಟೇಷನಲ್ಲೇ ಇದ್ದೀವಿ. ಓಕೆ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಓಕೆ, ಸಿ ಆಲ್. ಈಗ ನಾವು ಇಲ್ಲಿಂದ ಹೊರಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ದಾರೆ. ಕೋಲೆಲ್ಲ ತೊಗೊಂಡು ಎಲ್ಲ ಬಿಡ್ತಾರಲ್ಲ ಇವರು, ಇಲ್ಲೆಲ್ಲ ತಗೋತಿದ್ದಾರೆ. ಮೇಡಮ್ ಕರೆಕ್ಟಾಗಿ ನಿಮ್ಮ ಹೈಟಿಗೆ ತೊಗೋಬೇಕದು. ಕರೆಕ್ಟಾಗಿ ತೊಗೊಂಡಿದ್ದೀರಾ ನೀವು. ಓಕೆ ಓಕೆ, ಇಲ್ಲಿಂದ ಎಲ್ಲ ಕೋಲ್ ತೊಗೊಂಡು ಅದನ್ನ ಹಿಂಗೆ ಹೊರಡ್ತೀವಿ. ಬೇಕಾದ್ರೆ ಇಲ್ಲೇ ಫುಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಫುಡ್ ಎಲ್ಲ ತೊಗೊಂಡು ಹೊರಡಬೇಕು. ಸೊ ವೇಟ್ ಮಾಡ್ತಿದ್ದೀರಾ. ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಟ್ರೆಕ್ಕಿಂಗು. ಸೊ ಇಲ್ಲಿ ನೋಡ್ಬೋದು ನೀವು, ಶ್ರೀ ಕೇದಾರ್ನಾಥ್ 25 ಕಿಲೋಮೀಟರ್ ಇದೆ. ಗೌರಿಕಂಡ್ 6 ವಿಲೇಜ್ TC ಅಂತ ಇದೆ. ತ್ರಿಯುಗ್ ನಾರಾಯಣ್ ಟೆಂಪಲ್ ಸಿಗುತ್ತೆ ಮಧ್ಯದಲ್ಲಿ. ಸೋನ್ ಪ್ರಯಾಗ್ ಅದೆಲ್ಲ ಇಲ್ಲ. ನಾವು ಮೇಯ್ನಾಗಿ ಈ ಕಡೆ ಏನು ಎರಡಿದೆ ಈ ಕಡೆ ಈಗ ಹೋಗ್ತೀವಿ. ಓಕೆ, ಎಲ್ಲರೂ ಆಲ್ರೆಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈಗೆಲ್ಲ ಜೋಶಲ್ಲಿ ನಡೀತಾ ಇದ್ದಾರೆ. ಆಮೇಲೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ನೋಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿದ್ರೆ ವೆಹಿಕಲ್ಸ್ ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದ್ದಾವೆ. ಎಷ್ಟು ದೂರ ಇದೆ ಈ ಜಾಮ್ ಅಂತ ನಮಗೆ ಗೊತ್ತಿಲ್ಲ. ನೋಡೋಣ. ಇವರೆಲ್ಲ ಯಾಕೆ ಇದ್ರಲ್ಲಿ ಬಂದು ನಿಂತ್ಕೊಂಡವ್ರೆ? ಆರಾಮಾಗಿ ನಡ್ಕೊಂಡು ಹೋಗ್ಬೋಯ್ತಲ್ಲ. ಹೌದಾ? ಸೋನ್ ಪ್ರಯಾಗ್ ತನಕ ಇದೇ ಗಾಡಿಗಳು ಹೋಗ್ತಾವ. ನೋಡಿ ನಾವಿದ್ದೀವಿ ಈಗ ಸೀತಾಪುರ್ ಬೇಸ್ ಕ್ಯಾಂಪಲ್ಲಿ. ಸೊ ಇಲ್ಲಿಂದ ಹೋಗ್ತೀವಿ. ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಜಾಮ್ ಆಗಿದೆ. ಸೊ ರಶ್ಶು ಲೈಟಾಗಿರುತ್ತೆ ಅನಿಸುತ್ತೆ. ಇವರೇ ಹರೀಶ್ ಸರ್ ಅಂತ, ಇವ್ರದ್ದೇ ಟ್ರಾವೆಲ್ಸ್ ಇದೆ. ಯಾರಾದರೂ ಕೇದಾರ್ನಾಥಿಗೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಬರೀ ಬೆಂಗಳೂರಲ್ಲಿ ಮಾತ್ರ ಸಿಗುತ್ತೆ ಅಷ್ಟೇ ಇವ್ರ ಟ್ರಾವೆಲ್ಸ್ ವೆಹಿಕಲ್ಸು. ಇವ್ರ ನಂಬರ್ ಬೇಕು ನನಗೆ ಮೆಸೇಜ್ ಹಾಕಿರಿ. ಸೊ ನಿಮ್ಗೆ ಇವ್ರ ನಂಬರ್ನ ಕಳಿಸ್ಕೊಡ್ತೀನಿ. ಒಳ್ಳೆ ಪ್ರೈಸಿಂಗಲ್ಲೇ ಸರ್ರು ಮಾಡಿಕೊಡ್ತಾರೆ ನಿಮಗೆ ಟ್ರಾವೆಲ್ಸಲ್ಲಿ. ಹೇಳಿ ಸರ್, ಬರೋಕ್ಕೆ ಹೇಳಿ ನೀವು. ಗುಡ್ ಮಾರ್ನಿಂಗ್, ನನ್ನ ಹೆಸರು ಹರೀಶ್ ಅಂತ, ಮಂಜು ಫ್ರೆಂಡು. ನಾನಿರೋದು ಇಂದಿರಾನಗರದಲ್ಲಿ. ನಮ್ಮದು ಆಲ್ ಟೈಪ್ ಆಫ್ ವೆಹಿಕಲ್ಸ್ ಇದೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡೋದು. ಮಂಜುನ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಹೇಳ್ತಾರೆ. ಓಕೆ ಓಕೆ, ಸಿ ಆಲ್, ಬಾಯ್. ಆಮೇಲೆ ಸಿಗೋಣ. ಸೋನ್ ಪ್ರಯಾಗಕ್ಕೆ ಬಂದಿದ್ದೀವಿ ಈಗ. ಸೋನ್ ಪ್ರಯಾಗಿಂದ ಇಲ್ಲಿಂದ ಜೀಪ್ ಮಾತಾಡಿಕೊಂಡು ಜೀಪಲ್ಲಿ ಹೋಗ್ಬೇಕಾಗುತ್ತೆ ಅನಿಸುತ್ತೆ. ಸೊ ನೋಡೋಣ, ಜೀಪೆಲ್ಲ ಮಾತಾಡೋಣ. ಈಗ ಫ್ರೂಟ್ಸ್ ಎಲ್ಲ ಮಾರ್ತಾಯಿದ್ದಾರೆ ಇಲ್ಲಿ. ಫ್ರೂಟ್ಸ್ ಬೇಕಾದ್ರೆ ಇಲ್ಲಿ ತೊಗೋಬೋದಿರುತ್ತೆ. ಇವಾಗ ಈ ಪಾಸ್ ಸ್ಕ್ಯಾನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಪಾಸ್ನ ಇವರೆಲ್ಲರೂ ನೋಡಿ ನಮ್ಮ ಟೀಮ್ ಅವರನ್ನೇ. ನಮ್ಮ ಹತ್ರ ಈ ಪಾಸೇ ಇಲ್ಲ, ಆದರೂ ನಾವು ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಸ್ಕ್ಯಾನ್ ಮಾಡ್ತಿದ್ದಾರೆ. ಸೊ ನಮ್ಮದು ಈ ಪಾಸ್ ಆಗಿರಲಿಲ್ಲ. ಸೊ ಅದಕ್ಕೇ ಇಲ್ಲೇ ಬಂದುಬಿಟ್ಟು ಈ ಪಾಸ್ ಮಾಡಿಸ್ತಿದ್ವಿ. ನೋಡ್ಬೋದು ಇಲ್ಲಿ ಈ ಪಾಸ್ ಮಾಡ್ಸೋಕ್ಕೂ ರಶ್ ಏನಿಲ್ಲ, ಫುಲ್ಲು ಕಡಿಮೆ ಇದೆ. ನೋಡೋಣ. मैडम आधार कार्ड ओरिजिनल चाहिए या फ़ोटो दिख चलता है? आधार कार्ड मोबाइल पे तो भी होता है ना? ओके, आधार कार्ड ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಸ್ಕ್ಯಾನ್ ಮಾಡಿಸೋದು. ಸೊ ಇಲ್ಲಿ ಇದು ಮಾಡಿದ್ದೀವಿ, ಇಬ್ಬರು ಇದ್ದೀವಿ ಅಂತ ಅಷ್ಟೇ. ಹಾಂ ಓಕೆ ಓಕೆ. ಇಲ್ಲಿಂದ ಈಗ ನಾವು ಈ ಪಾಸ್ ಮಾಡಿದ್ದೀವಿ. ಈಗ ನಾವು ಕೇದಾರ್ನಾಥ್ಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸಿದ್ರೆ ಸಾಕಂತ ಹೇಳಿದ್ವಿ. ಇನ್ ಕೇಸ್ ಈ ಪಾಸ್ ಮಾಡಿಸಿಲ್ಲ ಅಂದ್ರೂ ಡೈರೆಕ್ಟಾಗಿ ಇಲ್ಲೇ ಬಂದ್ರೂ ಮಾಡ್ತಾರೆ. ಇವತ್ತು ನಮ್ಮ ಪುಣ್ಯಕ್ಕೆ 2 ಸೆಕೆಂಡಲ್ಲೇ, ಆಲ್ಮೋಸ್ಟ್ ಒಂದು 2 ನಿಮಿಷದಲ್ಲೇ ಈ ಪಾಸ್ ಮಾಡಿಸ್ಕೊಂಡ್ಬಿಟ್ಟು ನಾವು ಬಂದುಬಿಟ್ವಿ. ಸೊ ಮೋಸ್ಟ್ಲಿ ರಶ್ ಕಡಿಮೆ ಇದೆ ಅನಿಸ್ತಿದೆ. ನೋಡಿ ಜನನೇ ಇಲ್ಲ. ಸೊ ನೋಡೋಣ ಮುಂದೆ ಹೋಗ್ತಾ ಏನಾದರೂ ರಶ್ ಇದೆಯಾ ಏನು ಅಂತ ನೋಡೋಣ. ಇಲ್ಲಿಂದ ಹೋಗಿ ಅಲ್ಲಿ. ಓಕೆ, ಸಿ ಆಲ್, ಬಾಯ್. ನೋಡಿ ಇಲ್ಲಿ ತನಕ ರೀಚ್ ಆಗಿದ್ದೀವಿ. ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗಿ ಇಲ್ಲಿಂದ ಮುಂದ್ಗಡೆ ಅಲ್ಲಿ ಕಿತ್ತೋಗೋಗ್ಬೇಕು. ಯಾವುದು ಸರ್? ಕರ್ಪೂರ. ಇಲ್ಲಿಂದ ಮುಂದೆ ಬಂದರೆ ನೀವು ಟ್ಯಾಕ್ಸಿ ಸಿಗುತ್ತೆ. ಇಲ್ಲಿಂದ 5 ಕಿಲೋಮೀಟ್ರು ಟ್ಯಾಕ್ಸಿಯಲ್ಲಿ ಹೋಗ್ಬೋದು. 5 ಕಿಲೋಮೀಟ್ರ್ ಹೋದರೆ ನಿಮಗೆ ಒಂದು ಸ್ವಲ್ಪ
ರಿಲ್ಯಾಕ್ಸ್ ಆಗುತ್ತೆ. ಒಂದು 50 ರುಪೀಸನ್ನು ಚಾರ್ಜ್ ಮಾಡ್ತಾರೆ ಅಂತ ಹೇಳೋರು. ಮೋಸ್ಟ್ಲಿ ಅದು 50 ರುಪೀಸ್ ಕೊಟ್ಬಿಟ್ಟು ಇಲ್ಲಿಂದ ಹೋಗೋದೇ ಬೆಸ್ಟ್ ಅಂತ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಸೊ ಫಾಲೋ ಮಾಡಿ. ಇಲ್ಲಿ ನಾವು ಕ್ಯಾಬ್ ಮಾತಾಡ್ಕೊಂಡು ಈಗ ಕ್ಯಾಬ್ಗೆಲ್ಲ ಫಿಲ್ ಮಾಡಿಕೊಂಡು ಇದರಲ್ಲೇ ಹೋಗ್ತಿದ್ದೀವಿ. ಈಗ ನಾವು ಕ್ಯಾಬ್ ಹತ್ಕೊಂಡು ಹೋಗ್ತಾ ಇದ್ದೀವಿ. 10 ಕಿಲೋಮೀಟ್ರು ಫುಲ್ಲು रश कम है ना भैया? रश कम है ना? भीड़ ज़्यादा है, देखिए ना गाड़ियाँ ज़्यादा आपको बिठा दिया मैंने, गाड़ियाँ लोग यहाँ काम मिल ಹಾಂ ಓಕೆ. ಇಲ್ಲಿಂದ ಕ್ಯಾಬಲ್ಲಿ ಸ್ಟಾರ್ಟ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ ಕ್ಯಾಬಲ್ಲಿ. ಹಾಯ್ ಮಾಡಿ ಎಲ್ಲರೂ. ಎಲ್ಲರ ಕೈ ಸಿಕ್ಕಾಕೊಂಡಿದೆಯಂತೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ತೆಗೀರಿ. ನೋಡಿ ಹಂಗೆ ಕೊಡಿ, ಪಾಸ್ ಮಾಡಿ. ಹಾಂ ನೋಡಿ ಇವರೇ ನಮ್ಮ ನೀತಿ ಮೇಡಮ್, ಮೈತ್ರಿ ಮೇಡಮ್, ಶ್ರುತಿ ಮೇಡಮ್. ಓಕೆ ಚಲ್ತೆ ವಾಯ್ಸ್ ಕೇಳಲ್ಲ, ಬೇಜಾರು ಮಾಡ್ಕೋಬೋದು. ಕೊಡಿ. ಓಕೆ ಎಲ್ಲ ಮುಗ್ದಿತ್ತು ಗಾಯ್ಸ್. ನಾವೀಗ यश प्रभास मालूम है। कौन सा फिल्म देखा आपने प्रभास का? सब देख रहे हैं। सब मैंने सलार देखा? सलार नहीं देखा। और साउथ की साहो देखा? साहो, बाहुबली, ओके केजीएफ का देखा है। कांतारा, कांतारा कांतारा नहीं देखा? देखो वो भी अच्छा फिल्म है. ಆಣಂಗ್ ಇಲ್ಲಿ ಪ್ರಭಾಸ್ ಎಲ್ಲ ಗೊತ್ತು ಅಂತಾರ, ಡ್ರೈವರ್ ಅಣ್ಣ ಇಲ್ಲಲ್ಲ. ಸೌತ್ ಅವ್ರಿಗೆ ಸೌತ್ ಅಂದ್ರೆ ಪ್ರಭಾಸೇ ಗೊತ್ತು ಅಂದ್ರು ಫಸ್ಟ್ ಪಾಪ. ಬೆಂಗಳೂರು ಲ್ಯಾಬ್ ಇಲ್ಲ ಅಂದ್ರೆ ಫಸ್ಟ್ ಎಲ್ಲಿ ನಮ್ಮಲ್ಲಿ ಯಶು ಬಿಟ್ರೆ ರಿಷಬ್ ಶೆಟ್ಟಿ ಫಿಲಮ್ಸ್ ಪ್ಯಾನ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಇಲ್ಲಿ ಇಲ್ವಲ್ಲ, ಕರ್ನಾಟಕದಲ್ಲಿ ಇಲ್ಲ ಅವನು. ಬಾರಿನಲ್ಲ ಜೈ ಬೋಲೋ. ಇಲ್ಲೆಲ್ಲ ಕುದುರೆ ಮೇಲೆ ಹೋಗಕ್ಕೆಲ್ಲ ID ಕಾರ್ಡ್ ಎಲ್ಲ ಕೊಡ್ತಿದ್ದಾರೆ. ನಮ್ಮ ಟೀಮಲ್ಲಿ ಒಂದು 5 ಜನ ಇಲ್ಲಿ ಲಗೇಜ್ ಹಾಕಿದ್ದಾರೆ. ಲಗೇಜ್ ತೊಗೊಂಡು ಹೋಗೋಕ್ಕೆ ಒಬ್ಬೊಬ್ಬ ಎಲ್ಲರದ್ದು ಸೇರಿ 3500 ರೂಪಾಯಿ. ಸೊ ಅದನ್ನು 5 ಜನ ಏನೋ ಡಿವೈಡ್ ಮಾಡಿದ್ದಾರೆ ಅವರು. ಇವರೆಲ್ಲ ಹೋಗ್ತಾ ಇದ್ದಾರೆ. ನೋಡೋಣ, ಮುಂದೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಇವ್ರದ್ದೆಲ್ಲ ಸೆಟ್ಲ್ ಮಾಡೋಷ್ಟರಲ್ಲಿ ಇಲ್ಲೇ ಟೈಮ್ ಆಗೋಗಿದೆ ಆ್ಯಕ್ಚುಲಿ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೋ, ಏನೋ ಇವ್ರದ್ದೆಲ್ಲ ಕಂಪ್ಲೀಟ್ ಆಗುತ್ತೆ. ಎಲ್ಲ ಮಾತಾಡ್ಕೊಂಡು ಹೋಗೋಣ. ಇಲ್ಲಿ ಫ್ರೀಯಾಗಿನೇ ಡಾಕ್ಟರ್ ಜೆಲ್ ಎಲ್ಲಾನು ಹೊಡ್ಕೊಂಡು ಹೋಗ್ಬೋದಿರುತ್ತೆ. ಕ್ಯಾ ಭಯ್ಯ? ದರ್ದ್ ಲಗಾ है? ओके, ಇಲ್ಲೇ ಹಾಕ್ಕೊಡ್ತಾರೆ. ऊपर में मिलते हैं ना, अब हमने ठीक है नहीं लगाया, वहाँ मिलते हैं ना. ओके ನೋಡಿ ಫ್ರೀಯಾಗಿ ಕೇದಾರ್ನಾಥ್ ಅಂತ. ಓಕೆ ಎಲ್ಲಾನು ಇಲ್ಲೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮುಗಿಸ್ಕೊಂಡು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲಿದೆ ಇವತ್ತು, ಬಟ್ ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ. ವೆದರ್ ಎಲ್ಲ ನೋಡಿ. ಇಲ್ಲೆಲ್ಲ ವೇಸ್ಟ್ ಎಲ್ಲ ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಮುನ್ಸಿಪಲ್ ಅವರು. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಕೇದಾರ್ನಾಥ್ ಓಕೆ. ಎಲ್ಲರೂ ಇಲ್ಲಿ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲನೂ ಸ್ಟಾರ್ಟಿಂಗಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಹೋಗ್ತಾ ಇದ್ದಾರೆ. ನೋಡೋಣ ಮತ್ತೆ ಎಲ್ಲರೂ ಹೆಂಗೆ ಹೋಗ್ತಾರೆ ಅಂತ. ಬಂದಿದ ತಕ್ಷಣನೇ ಗೋಡ ಬೇಕಾ ಅಂತ ಕೇಳ್ತಿದ್ದಾರೆ. ಸೊ ನಮಗೇನು ಗೋಡ ಬೇಕಿಲ್ಲ. ಸೊ ಅದಕ್ಕೆ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ ಈಗ ಹೋಗ್ತಿದ್ದೀವಿ. ಇದು ಬಂದುಬಿಟ್ಟು ಬ್ಯಾಸ್ಕೆಟ್ ಇದು ನೋಡಿ. ಇಲ್ಲಿ ಬಂದುಬಿಟ್ಟು ಪೊಲೀಸರು ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ಲು ಗೋಡ ಶಿಟ್ ಮಾಡಿದೆ. ಅದನ್ನೇ ಇಲ್ಲೆಲ್ಲ ಇದೆ ನೋಡಿ. ಇಲ್ಲೆಲ್ಲ ಗೋಲಾಬಾಯ ಹೋಗ್ತಾ ಇದ್ದಾರೆ. ಮೇಲ್ಗಡೆನೂ ಇದೆ ಗೋಡ ನೋಡಿ. ಇದು ಡೋಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ಲಿಪ್ ಆಗುತ್ತೆ ಚಿರೋ ಶೂಸು. ನೋಡಿ ಇದೆಲ್ಲ ಗೋಡ ಸ್ಟ್ಯಾಂಡೇನೆ ಇದು.
ನಾವು ಹಿಂಗೆ ಸೈಡ್ ಮಾಡ್ಕೊಂಡು ಸೈಡಿಂದ ನಡ್ಕೊಂಡು ಹೋಗ್ಬೇಕು. ಬಂದು ಇಲ್ಲಿಂದ ಮತ್ತೆ ಹತ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಇದು ಮೇ ಬಿ ಸ್ಟಾರ್ಟಿಂಗ್ ಇರುತ್ತೆ ಇದು ಟ್ರೆಕ್ಕಿಂಗ್ ಮಾಡೋದು ಸ್ಪಾಟ್. ನೀವು ನೋಡ್ತೀರಾ, ಇದು ನೋಡ್ತೀರಾ ನಾವು ಹೋಗೋದು ಅಲ್ಲಿಗೆ ಹೋಗ್ಬೇಕಿರುತ್ತೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಫುಲ್ಲು ಮರಾಶ್ ಇರುತ್ತೆ. ನೋಡಿ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ ಹಿಂಗಿರುತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ಗಳು ಈ ಥರ ನೀರು ಹಾಕಿ ರೋಡ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ನಾವು ನೋಡ್ಕೊಂಡು ಹತ್ಕೊಂಡು ಹೋಗ್ಬೇಕು. ಹಿಂಗೆ ಬೆಸ್ಟ್ ಅಂದರೆ ಗೋಡಾರಿಂದ ಹೋದರೆ ನಮಗೆ ಈಸಿಯಾಗಿ ದಾರಿ ಸಿಗುತ್ತೆ. ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಮೋಸ್ಟ್ಲಿ ನಾವು ಅದನ್ನ ದಾಟ್ಕೊಂಡು ಆ ಕಡೆ ಹೋಗ್ಬೇಕಾಗುತ್ತೆ ಅನ್ಸುತ್ತಲ್ಲ. ಇವ್ರಿಗೂ ಗೊತ್ತಿಲ್ಲ ಅಂತ, ಇವರು ಮಂಗಳೂರಿಂದ ನಡ್ಕೊಂಡು ಬಂದು ಇಲ್ಲಿ ಟ್ರೆಕ್ ಮಾಡ್ತಿದಾರಂತೆ. ಸೊ ಇವರು ಗ್ರೇಟ್ ಜಾಸ್ತಿ, ಆದರೂ ಒಂಚೂರು ಟಯರ್ಡ್ ಆಗಿಲ್ಲ ಅವ್ರಿನ್ನ. ಸಾರಿ ನೋಡಿ ಎಲ್ಲ ಸಖತ್ತಾಗಿದೆ ನೋಡಿ. ನೋಡಿ ಮೌಂಟ್ ಎಲ್ಲ ಕಾಣಿಸ್ತದೆ, ಮೇಲೆ ಇರೋದೆಲ್ಲ ಸ್ನೋಫಾಲ್, ಅದು ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಫುಲ್ಲು ಸ್ನೋ ಇದೆ ಅಲ್ಲಿ. ಮೇ ಬಿ ನಾವು ಆ ಕಡೆ ತನಕ ಹೋಗ್ಬೇಕಾಗುತ್ತೆ ಅನಿಸುತ್ತೆ. ಬಟ್ ನಾವೇನು ತಿಂಡಿನೇ ಮಾಡಿಲ್ಲ, ನೋಡೋಣ ಮುಂದೆ ಹೋಗಿ ಹೆಂಗಾಗುತ್ತೆ ಅಂತ. ಈಗ ತಿಂಡಿ ಟೈಮು, ಎಲ್ಲ ತಿಂಡಿ ತಿಂತಾ ಇದ್ದೀವಿ. ಸ್ಪಾಟ್ ನೋಡಿ ಇಲ್ಲಿ ಸಖತ್ತಾಗಿದೆ ನೋಡಿ. ಇಲ್ಲಿಂದ ಕೆಳಗಡೆಯಿಂದ ನಡ್ಕೊಂಡು ಬಂದ್ವಿ ಇಲ್ಲಿಂದ. ಸೊ ಇಲ್ಲೆಲ್ಲ ಗಲೀಜು ಮಾಡಬೇಡಿ ಅಂತ ಹಾಕಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ಬಂದ್ಬಿಟ್ಟು ಚಿರುವಾಸ ಭೈರವನಾಥ್. ಓಕೆ, ಇಲ್ಲಿ ನಾವು ಇಲ್ಲಿ ಬಂದರೆ ಚಿರುನಾಥ ಭೈರವ್ ಟೆಂಪಲ್ ಇಲ್ಲಿದೆ. ಸೊ ಇಲ್ಲಿ ನೋಡಿ ಇದೆ ಚಿರುನಾಥ ಭೈರವ್ ಟೆಂಪಲ್ ಇದೆ. ಇಲ್ಲಿಂದ ಹಂಗೆ ಬಂದರೆ ಇಲ್ಲಿ ನಂದಿ ಇದೆ. ಇಲ್ಲಿಂದ ಹಿಂಗೆ ಮೇಲೆ ಹೋಗಿ ಹಂಗೆಲ್ಲ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ನೋಡಿದ್ರೆ ಇಲ್ಲಿಂದ ಎಲ್ಲ ಬರ್ತಾ ಇದ್ದಾರೆ. ಸೊ ಈ ಕಡೆಯಿಂದೆಲ್ಲ ಗೋಡ ಹೋಗ್ತಾ ಇದ್ದಾವೆ, ಖಾಲಿ ಗೋಡಗಳು ಎಲ್ಲ ಖಾಲಿ ಗೋಡ ಹತ್ಕೊಂಡ್ಬರೋದ್ರಿಂದ ಆ ಕಡೆ ಹತ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಅವರು ನಮ್ಮ ಟೀಮೇನೇ, ಅವರು ಫುಲ್ ಹತ್ಕೊಂಡು ಬರ್ತಿದ್ದಾರೆ ನೋಡಿ. ಇಲ್ಲೊಂದು ಗೋಡ ಸ್ಟ್ಯಾಂಡ್ ಇದೆ. ಯಾರಾದ್ರೂ ಇಲ್ಲಿ ತನಕ ಬಂದು ಇನ್ ಕೇಸ್ ಟಯರ್ಡ್ ಆಯಿತು ಅಂದರೆ ಇಲ್ಲಿಂದನೂ ಹೋಗ್ಬೋದು ಇರುತ್ತೆ. ಸೊ ನಾವೇನು ಟಯರ್ಡ್ ಆಗಿಲ್ಲ. ಸೊ ನಾವು ನಡ್ಕೊಂಡೆ ಟ್ರಕ್ ಮಾಡಿಕೊಂಡೆ ಹೋಗೋಣ. ಇಲ್ಲಿ ತಿಂಡಿ ಬೇಕಾದ್ರೆ ತಿನ್ಬೋದು, ಹೋಟೆಲ್ಲು ಇದೆ ಇಲ್ಲಿ, ದಾರಿ ಉದ್ದಕ್ಕೂ ಇದೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಇದೆ, ಒಂದು ಸ್ವಲ್ಪ ದೊಡ್ಡದಾಗಿದೆ. ಇಲ್ಲೇನೋ ತಗೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಫುಲ್ಲು. ಇಲ್ಲಿಂದ ಹಿಂಗೆ ಬಂದರೆ ನೀವು ಕೇದಾರ್ನಾಥ್ 10 ಕಿಲೋಮೀಟರ್ ಇದೆ. ಸ್ಮಾಲ್ ಇಂಚೋಲಿ 3.5, ಬೇಸ್ ಕ್ಯಾಂಪ್ 9 ಕಿಲೋಮೀಟರ್, ಭೀಂಬಲಿ 25 205 ಸರ್. ಅದು ಕೆಳಗಡೆ 5 ಅನಿಸುತ್ತೆ, 5 ಕಿಲೋಮೀಟರ್. ಭೀಂಬಲಿ ಅವ್ರು ಹೇಳಿರಲ್ಲ ಒಂದು ವಿಲೇಜ್ ಸಿಗುತ್ತೆ ಅಂತ, ಇದೆ ಅನಿಸುತ್ತೆ. ಹಾಂ ನೋಡಿ ಇಲ್ಲಿ ಫಾಲ್ಸ್ ಇದೆ. ಇಲ್ಲಿ ಒಂದು ಕೇದಾರ್ನಾಥ್ ಅಥವಾ ದಾರಿಯಲ್ಲಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಸಖತ್ತಾಗಿ ನೀರು ಹಾಕೊಳ್ಳುತ್ತೆ. ಬಟ್ ನೀರು ಕಡಿಮೆ ಇದೆ ಸದ್ಯಕ್ಕೆ. ಈಗ ಹೇಳಿ ಮೇಡಮ್, ಯಾಕೆ ನೀರು ಕಡಿಮೆ ಇದೆ? ಬಿಸಿಲುಗಾಲನೇ ಈಗ. ನಾವಲ್ಲಿ ನೀರು ಇಟ್ಕೊಂಡು ಕುಡಿದ್ಬಿಟ್ವಲ್ಲ, ಅದಕ್ಕೆ ಇಲ್ಲಿ ಕಡಿಮೆ ಆಗಿದೆ. ಇಲ್ಲಿ ನೋಡಿ ಮೇಲೆ ಸಖತ್ತಾಗಿದೆ ಮೇಲೆ.
ರೈನ್ ಶೆಲ್ಟರ್ ಅಂತ ಹೇಳ್ಬಿಟ್ಟು 50 ಮೀಟರ್ಸಲ್ಲಿ ರೈನ್ ಎಲ್ಲ ಜಾಸ್ತಿ ಇದ್ದಾಗ ಇಲ್ಲಿ ರೈನ್ ಶೆಲ್ಟರ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ವಯಸ್ಸಾಗಿರೋ ಅಜ್ಜಿನೇ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಇಲ್ಲಿ ವಯಸ್ಸಲ್ಲಿರೋ ಅಂಕಲು ಗೋಡ ಮೇಲೆ ಹೋಗ್ತಾರೆ. ಏನು ಮಾಡೋದು, ವಯಸ್ಸು ಯಾರಿಗೆ ಜಾಸ್ತಿ ಆಗಿದೆ ನೋಡಿ. ಇಲ್ಲಿ ಅಜ್ಜಿ ನೋಡಿ, ಅಜ್ಜಿ ನಡೀತಾರಲ್ಲಿ. ಅಂಕ ಅದು ಆಂಟಿ ಹೋಗ್ಲಿ, ಚಿಕ್ಕ ಮಕ್ಕಳು ಹೇಳಿ ನಿಮ್ಮ ವಯಸ್ಸವರು ಯಂಗ್ಸ್ಟರ್ಸ್ ಗೋಡ ಮೇಲೆ ಹೋಗ್ತಾರಂಥದ್ದು ಅಜ್ಜಿ. ಈ ಅಜ್ಜಿ ನಮ್ಮ ಜೊತೆ ಬಂದಿದಾರಲ್ಲ ಅವರು. ನೋಡಿ ಅಲ್ಲಿ ಹೋಗ್ತಾರೆ. ನೋಡಿ ಸಖತ್ತಾಗಿದೆ. ಇಲ್ಲೇ ಹೋಗ್ತಿರ್ಬೇಕಾರೆ ಎಲ್ಲಾನು ಫಾಲ್ಸ್ ಬರ್ತಿದೆ. ಅಲ್ಲಿ ಬಂದ್ಬಿಟ್ಟು ನಾವೀಗ ಹೋಗ್ಬಿಟ್ಟು ಆ ಬ್ರಿಡ್ಜ್ ಏನು ಕಾಣಿಸ್ತಿದೆ, ಆ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕು. ಅಲ್ಲಿಗೆ ಬರ್ತಿರೋ ನೀರು, ಈ ಕಡೆಯಿಂದ ಬರ್ತಿರೋ ನೀರು ಎಲ್ಲ ಇವಾಗ. ಓಕೆ, ನೀತು ಮೇಡಮ್, ಶ್ರುತಿ ಮೇಡಮ್, ವೆಲ್ಕಮ್. ಓಕೆ, ಈ ಕಡೆಯಿಂದ ಹಿಂಗೆ ಬಂದು ಇದೇ ನೀರು ಹಿಂಗೆ ಕ್ರಾಸ್ ಆಗುತ್ತೆ. ಆಲ್ರೆಡಿ ಈಗ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ನೊಂದು ಬ್ರಿಡ್ಜ್ನ ಹೋಗೋಣ ಬನ್ನಿ. ನೋಡಿ ಇಲ್ಲೆಲ್ಲ ಫುಲ್ಲು ನೀರು. ಅಲ್ಲಿಂದ ನೋಡಿ ಬ್ರಿಡ್ಜ್ ಇದೆ, ನಾವು ನೋಡ್ಬೋದು ನೀವು. ಇಲ್ಲೆಲ್ಲ ನಾನು ರೆಸ್ಟೋರೆಂಟ್ ಅಂತೂ ಎಲ್ಲ ಕಡೆ ಇದೆ. ನೋಡಿ ಇಲ್ಲೆಲ್ಲ ಬ್ಯಾಸ್ಕೆಟ್ ಎಲ್ಲ ಹೊತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಗೋಡ ಮೇಲೆ ಬರ್ತಿದ್ದಾರೆ. ಸೊ ನಾವಿಲ್ಲಿ ರಿವರ್ ಕ್ರಾಸಿಂಗ್ ಮಾಡ್ತಿದ್ದೀವಿ. ನೋಡಿ ನಾವಿನ್ನೂ ಅಲ್ಲಿ ತನಕನೂ ಹೋಗ್ಬೇಕಿರುತ್ತೆ ಆಲ್ಮೋಸ್ಟು. ಎಲ್ಲ ತಡ್ಕೊಂಡು ಹೋಗ್ಬೇಕು. ಸಖತ್ತಾಗಿದೆ. ಇದ್ವಿ. ಸೊ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಸಖತ್ತಾಗಿ ಮಳೆ ಬರ್ತಾ ಇದೆ, ಫುಲ್ಲು ಮೋಡ. ಆದ್ರೂ ಇವ್ರು ಗೋಡ ಮೇಲೆ ಹೋಗ್ತಿರೋರ್ನ ಅವರು ಬಿಡ್ದಿರ ಹಂಗೇನೆ ಕರ್ಕೊಂಡಂತೂ ಹೋಗ್ತಿದ್ದಾರೆ. ಅವ್ರನ್ನೆಲ್ಲ ಬರೀ ಗೋಡದವರ ಈಗ ಫುಲ್ಲು ಫ್ರೀ ಆಗಿಬಿಟ್ಟಿದ್ದಾರೆ, ಯಾರು ನಡೀತಾನೆ ಇಲ್ಲ. ಸೊ ಅವ್ರಿಗೆ ಫುಲ್ಲು ಆರಾಮ್ಸೆ ಹೋಗ್ತಾ ಇದ್ದಾರೆ ಈಗ ಅವರು. ನೋಡಿ ಫುಲ್ಲು ಮಳೆ ಬರ್ತಾ ಇದೆ, ಬಟ್ ಚೆನ್ನಾಗಿದೆ ಕ್ಲೈಮೇಟ್. ಈಗ ನೋಡೋಣ ಮುಂದೆ ಯಾವ ಥರ ಮಳೆ ಬರುತ್ತಾ ಇಲ್ಲ ಹಿಂಗೆ ಬಿಸಿಲು ಬರುತ್ತಾ ಅಂತ ಹೇಳಿ. ಇಲ್ಲಿ ಕ್ಲೈಮೇಟ್ ಅಂತೂ 2 ನಿಮಿಷಕ್ಕೂ ಚೇಂಜ್ ಆಗ್ತಾ ಇದೆ ನೋಡಿ. ಆ ಕಡೆ ಆಲ್ರೆಡಿ ಮೋಡ ಎಲ್ಲ ಓಪನ್ ಆಗಿಬಿಟ್ಟಿದೆ. ಈ ಮಳೆ ಬರ್ತಿರೋ ವೆದರ್ಗೆ ಇಲ್ಲಿ ನಾವು ಮ್ಯಾಗಿನ ಆರ್ಡರ್ ಮಾಡಿದ್ದೀವಿ. ಅಣ್ಣ ಮ್ಯಾಗಿ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಣ್ಣ ರೆಸ್ಟ್ ಮಾಡ್ತಾರೆ. ಇದೇನೆ ಅಣ್ಣ ಮಾಡ್ತಿರೋ ಮ್ಯಾಗಿ. ಇಲ್ಲೆಲ್ಲ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ನೋಡಿ. ಇವ್ರಿಗೆ ಯಾವಾಗಲೂ ಇದೇ ಬಿವಿ ಇರುತ್ತೆ, ಸಖತ್ತಾಗಿದೆ ನೋಡಿ. और क्या बनाते हैं भैया मैगी छोड़ के? राजमा चावल. राजमा चावल, पराठा सभी खाना के लिए क्या चाहते हैं वो सभी बनाता है इधर. ಚೆನ್ನ ಮಸಾಲ, ಕಡಲೆಬೇಳೆ ಇದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡೋಣ ಮ್ಯಾಗಿ ಹೆಂಗೆ ಮಾಡ್ತಾರೆ ನೋಡ್ಬಿಟ್ಟು ಹೇಳ್ತೀನಿ. ಕೊಟ್ಟರು ಮಾಡಿಬಿಟ್ಟು ಮ್ಯಾಗಿನ ನೋಡಿ. ಮಾಡಿರೋ ಮ್ಯಾಗಿ ಹೆಂಗಿದೆ ಮೇಡಮ್? ಮ್ಯಾಗಿ ಹೆಂಗಿದೆ ಮೇಡಮ್? ಮ್ಯಾಗಿ ಸೂಪರ್. ನೀವು ತಿಂದ್ರೆ ಟೇಸ್ಟ್ ಮಾಡಿದ್ರ ಮ್ಯಾಗಿನ? ಟೇಸ್ಟ್ ಮಾಡಿದ್ರ ನಿಜವಾಗ್ಲೂ? ಸುಮ್ಮನೆ ಫೇಕ್ ರಿವ್ಯೂಸ್ ಎಲ್ಲ ತಗೊಳ್ಳೋ ನಾವು, ತಿಂದ್ಬಿಟ್ಟು ಹೇಳಿ. ಓಕೆ, ಹೆಂಗಿದೆಯಾ ಮಗ ಮ್ಯಾಗಿ? ಇನ್ನೊಂದು ಪ್ಲೇಟ್ ಹೇಳೋಣ? ಓಕೆ, ನಾನು ತಿಂದೆ, ಚೆನ್ನಾಗಿದೆ. ಓಕೆ, ಇಲ್ಲಿಂದ ಕೇದಾರ್ನಾಥ್ 8.5 ಕಿಲೋಮೀಟರ್ ಇದೆ. ಬೇಸ್ ಕ್ಯಾಂಪ್ 6.5. ಬಿಗ್ ಲಿಂಚೋಲಿ 3 ಕಿಲೋಮೀಟರ್ ಇದೆ. ಸ್ಮಾಲ್ ಲಿಂಚೋಲಿ ಅಂತೆ, ಅದೇನು ಆಗಲಿ ನಾವು ನೋಡ್ತಾ ಇದ್ದೀವಿ. ಇನ್ನೂ 1 ಕಿಲೋಮೀಟ್ರ್ ಹೋಗಬೇಕು.
ಅಲ್ಲಿ ಲಿಂಚೋಲಿ ಬರುತ್ತೆ. ಸೊ ಅಲ್ಲಿಂದ ಮುಂದೆ ಹೋಗ್ಬೇಕು. ನೋಡಿ ಫುಲ್ಲು ಮಳೆ ಬಿದ್ದಿರೋದಕ್ಕೆ ರೋಡೆಲ್ಲ ಫುಲ್ಲು ಕಚಡ ಆಗೋಗಿದೆ ನೋಡಿ. ಇಲ್ಲಿ ಅಟ್ಲೀಸ್ಟ್ ಸ್ವಲ್ಪ ರೋಡ್ ಬಿದ್ದಿರೋದಕ್ಕೆ ಮಳೆ ಬಿದ್ದಿರೋದಕ್ಕೆ ರೋಡಿಂಗ್ ಆಗಿದ್ರು ಧೂಳಂತೂ ಎಗರ್ತಿಲ್ಲ. ಆಗಲೇ ಆದರೆ ಫುಲ್ಲು ಧೂಳು ಬರೋದು ಮುಖಕ್ಕೆ. ಬಟ್ ಇಲ್ಲಿ ಧೂಳೇನಿಲ್ಲ. ನೋಡೋಣ ಮುಂದೆ. ಸರಿ ಮಳೆ ಬಂದು ಹೋಯ್ತು. ಎಲ್ಲರೂ ರೈನ್ ಕೋಟ ತೆಗೆದು ಎಲ್ಲರೂ ಹಾಕ್ಕೊಂಡು ನೋಡಿ. ಇಂಥವ್ರು ಹಾಕ್ಕೊಂಡಿಲ್ಲ ಅನ್ನಂಗೆ ಇಲ್ಲ. ಈಗ ನೋಡಿದ್ರೆ ಮತ್ತೆ ಮಳೆ ಬಂದುಬಿಡ್ತು, ಎಲ್ಲರಿಗೂ ಸೆಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕೇದಾರ್ನಾಥಲ್ಲಿ ಕ್ಲೈಮೇಟ್ ಅನ್ನೋದು ಫುಲ್ಲು ಸ್ಕ್ಯಾಮು. ಒಂದು ಟೈಮ್ ಇದ್ದಂಗೆ ಇನ್ನೊಂದು 2 ನಿಮಿಷಕ್ಕೆ ಏನೋ ಚೇಂಜ್ ಆಗೋಗುತ್ತೆ. ಈಗ ನೋಡಿ ಬಿಸಿಲು ಹೊಡಿತಿದೆ, ಇನ್ನು 2-3 ನಿಮಿಷದಲ್ಲೇ ಮತ್ತೆ ಬೇಕಾದ್ರೂ ಮಳೆ ಬೀಳೋ ಚಾನ್ಸಸ್ಸೂ ಇದೆ. ಲೇಟಾಗಿ ಬಂದು ನಾರ್ಮಲಲ್ಲಿ ಬಂದ್ವಿ, ಹಿಂಗೆ ಸುತ್ತ ಹಾಕ್ಕೊಂಡು ಬಂದ್ರು ನಾವೇ ಫಸ್ಟ್ ಬಂದಿದ್ದೀವಿ. ಇವರು ಶಾರ್ಟ್ಕಟಲ್ಲಿ ಬಂದು ಇನ್ನೂ ನೋಡಿ ಇನ್ನೂ ಇಲ್ಲೇ ಇದ್ದಾರೆ ಇವರು ಶಾರ್ಟ್ಕಟಲ್ಲಿ ಬಂದು. ಮಳೆ ಬಂದು ನಿಂತೋಗ್ಬಿಟ್ರೆ ಹಿಂಗೆ ರೋಡಲ್ಲೇ ನೀರು ಬರ್ತಿರುತ್ತೆ. ಆ ನೀರು ಎಲ್ಲಿಂದ ಈ ಥರ ಇಷ್ಟೊಂದು ನೀರಾಗ ಗಲೀಜಾಗಕ್ಕೆ ಕಾರಣ ಏನು ಅಂದರೆ ಗೋಡೆ ಎಲ್ಲ ಕಗ ಮಾಡ್ಕೊಂಡು ಹೋಗಿರುತ್ತೆ, ಅದರಲ್ಲಿ ನೀರು ಬರ್ತಿರುತ್ತೆ. ಸೊ ನಾವು ಇದರಲ್ಲೇ ನಡ್ಕೊಂಡು ಮೇಲೆಗೆ ಹತ್ಬೇಕಾಗುತ್ತೆ. ಫುಲ್ಲು ಸ್ಟೀಫ್ ಇದೆಯಿಂದ ಹಿಂಗೇನೆ ಹತ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ನಾವು ಅಲ್ಲಿಂದ ಅದ್ರ ಹಿಂದ್ಗಡೆ ಇಲ್ಲಿಂದ ಈ ಹಿಲ್ಸ್ ತನಕ ಆ ಕಡೆಯಿಂದ ನಡ್ಕೊಂಬಂದು ಬ್ರಿಡ್ಜ್ ಕ್ರಾಸ್ ಮಾಡಿ ಅಲ್ಲಿಂದ ಹಂಗೆ ಮೇಲೆ ಹೋಗಿ ಅಲ್ಲಿಂದ ಹಿಂಗೆ ಬಂದು ಈ ಕಡೆಯಿಂದ ಬಂದು ಹಿಂಗೆ ಬಂದು ಹಿಂಗೆ ಈ ಕಡೆಯಿಂದ ಮತ್ತೆ ಇಲ್ಲಿಂದ ಹಿಂಗೆಲ್ಲ ಮೇಲೆ ಕೆಳಗಡೆ ಜಿಗ್ಜಾಗ್ ಹೋಗಿ ಬಂದು ಅಲ್ಲಿಂದ ಮತ್ತೆ ಹಂಗೆ ಹೋಗಿ ಅಲ್ಲಿಗೆ ರೀಚ್ ಆಗ್ಬೇಕು. ಅಲ್ಲಿಂದ ಈಗ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ತೀರಾ ಮಳೆ ಎಲ್ಲ ಬಂದು ಫುಲ್ಲು ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ಕೆಳಗಡೆ ಮಾತ್ರ ಪಿಚ್ಚ ಅಂತ ಕಾಲು ಇದಾಗ್ತಿದೆ ನೋಡಿ. ಶೂ ಎಲ್ಲ ಗಲೀಜಾಗಿದೆ ಆಲ್ರೆಡಿ. ಮಳೆ ಬಂದು ಮೇಲೆ ಹೋಗ್ಬಿಟ್ಟು ವಾಶ್ ಮಾಡ್ಕೋಬೇಕು. ನೋಡಿ ಹೋಗೋಣ. ಟ್ರಕ್ ಮಾಡ್ಕೊಂಡು ಬಂದಮೇಲೆ ನಮಗಿಲ್ಲಿ ಕ್ಯಾಂಪ್ ಲಿಂಚೋಲಿ ಸಿಕ್ಕಿದೆ. ಸೊ ಇಲ್ಲಿಂದ ಇನ್ನೂ 4 ಕಿಲೋಮೀಟ್ರ್ ಇದೆ. ಸೊ ಕಂಟಿನ್ಯೂ ಮಾಡೋಣ, ನೋಡೋಣ ಹೆಂಗಿರುತ್ತೆ. ನೋಡಿದ್ರೆ ಅಷ್ಟೊಂದೆಲ್ಲ ಸುತ್ತಾಡ್ಕೊಂಬರ್ಬೇಕು. ಇಲ್ಲಿ ಯಾವುದೋ ಶಾರ್ಟ್ಕಟ್ ಹುಡ್ಕೋರೋ ನಮ್ಮ ಜನ ಈ ಊರಲ್ಲಿ. ಸೊ ಈ ಶಾರ್ಟ್ಕಟ್ಟಲ್ಲೇ ಹೋಗೋಣ ನಾವೀಗ. ನಮಗೇನೋ ಜನ ಬೇರೆಯವರೆಲ್ಲನೂ ಶಾರ್ಟ್ಕಟ್ ಯೂಸ್ ಮಾಡಬೇಡಿ ಅಂತ ಹೇಳಿದರು. ಬಟ್ ನಾವು ಕೇಳಲ್ಲ ಅಲ್ವಾ, ನಾವು ಶಾರ್ಟ್ಕಟ್ಟಲ್ಲೇ ಹೋಗೋಣ. ಯಾರು ಸುಮ್ಮನೆ ಎಕ್ಸ್ಟ್ರಾ ಎಲ್ಲ ಟಯರ್ಡ್ ಆಗಬೇಕಿರುತ್ತೆ. ಸೊ ನೋಡೋಣ. ಇದು ಚೆನ್ನಾಗಿದೆ ಬಟ್ ರೋಡೆಲ್ಲ ಗಲೀಜಿದೆ. ಇಲ್ಲಿ ಗೋಡ ಇಲ್ಲ ಮೇಯ್ನಾಗಿ. ಎಲ್ಲ ನಡ್ಕೊಂಡು ಹೋಗ್ಬೋದು, ಗೋಡ ಹೋಗ್ಬೋದು, ಇಲ್ಲಾಂದರೆ ಕೆಲವೊಂದರು ಡಾಲಿ ತರ್ತಾರೆ, ಡಾಲಿಯಲ್ಲಿ ಹೋಗ್ಬೋದು, ಇಲ್ಲಾಂದರೆ ಹೆಲಿಕಾಪ್ಟರಲ್ಲಿ ಹೋಗ್ಬೋದು ಇರುತ್ತೆ. ನೀವು ನೋಡ್ತಿದ್ದೀರಾ ಫುಲ್ಲು ಆ ಕಡೆ ಏನು ಕಾಣಿಸ್ತಿದೆ ಅಲ್ಲಿಂದ ನಾವು ಬಂದಿರೋದು. ನೋಡಿ ಚಾಪರ್ ಬರ್ತಾಯಿದೆ ಈಗ. ಸೊ ಚಾಪರಲ್ಲಿ ಬರೋರಿಗೆಲ್ಲ ಬರೀ 5 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದರೂ ಒಂದು 10 ನಿಮಿಷ ಅಷ್ಟೇ. ಇಲ್ಲಿ ನೋಡಿದ್ರೆ ನೀವು 2 ಬರ್ತಾಯಿದೆ, 2 ಚಾಪರ್ ಬರ್ತಿದೆ ಅಟ್ ಎ ಟೈಮು. ಸೊ ಅದೇ ಮೋಡಪ್ ಆಪ್ರೇಷನಲ್ಲಿ ಒಂದು ನೀವು ಚಾಪರಲ್ಲಿ ಬರ್ಬೋದು. ಯಾರು ನಡೆಯೋಕ್ಕಾಗಲ್ಲ ಇಲ್ಲ ಯಾರಿಗೆ ಟೈಮ್ ಇಲ್ಲಲ್ಲ ಅವ್ರು ಬಂದುಬಿಟ್ಟು ಹಿಂಗೆ ಚಾಪರಲ್ಲೇ ಬರ್ತಾರೆ. ಸೊ ನಮಗೆ ಕಾಲು ಚೆನ್ನಾಗಿತ್ತು, ನಮ್ಮ ಕೈಯಲ್ಲಿ ನಡೆಯೋಕ್ಕೂ ಆಗುತ್ತೆ. ಸೊ ಅದಕ್ಕೆ ನಾವು ವಾಕ್ ಮಾಡಿಕೊಂಡು ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಈಗ ತಾನೇ ಒಂದು ಚಾಪರ್ ಆಯಿತು, ಈಗ ಮತ್ತೆ ಇನ್ನೊಂದು ಚಾಪರನ್ನು ಮತ್ತೆ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಚಾಪರ್ಗಳೂ ಇರುತ್ತೆ. ಲೈಕ್ ನೀವು ಮೊದಲನೇ, ಬಟ್ ಇದಕ್ಕೆ ಮೊದಲನೇ ನೀವು ಏನು ಹೇಳ್ತೀವಿ ರಿಸರ್ವೇಷನ್ ಮಾಡ್ಕೊಂಡು ಇರಬೇಕಿರುತ್ತೆ. ಇಲ್ಲ ಅಂತೇಳಿ ನೀವು ಇಲ್ಲಿ ಬಂದುಬಿಟ್ಟು ಮಾಡ್ತೀನಿ ಅಂದರೆ ನಿಮಗೆ 5,000 6,000 ಆಗೋ ಕೆಲಸ ಬಂದ್ಬಿಟ್ಟು ಇಲ್ಲಿ
30,000 ಕೊಡಬೇಕಾಗುತ್ತಂತೆ. ನೋಡಿ ಕ್ಲೈಮೇಟ್ ಚೆನ್ನಾಗಿದೆ, ಅದಕ್ಕೆ ಇಷ್ಟೊತ್ತು ಸ್ಟಾಪ್ ಮಾಡ್ತಾರೆ ಸ್ವಲ್ಪ ಹೊತ್ತು. ಕ್ಲೈಮೇಟ್ ಸರಿ ಹೋದ್ಮೇಲೆ ಮತ್ತೆ ಮಾಡ್ತಾರೆ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ಮತ್ತೆ ನಾವು ಇನ್ನೂ 3 ಕಿಲೋಮೀಟರ್ಸ್ ಆಗಲೇ ಇತ್ತು ಬೋರ್ಡು, ಬಟ್ ಇನ್ನೆಲ್ಲೂ ಬೋರ್ಡ್ ಇಲ್ಲ. ಮೇ ಬಿ ಇಲ್ಲಿನ ಒಂದು 2 ಕಿಲೋಮೀಟರ್ಸು ಟ್ರೆಕ್ ಮಾಡಬೇಕಿರುತ್ತೆ. ಸೊ ಟ್ರೆಕ್ಕಿಂಗ್ನ ಶುರು ಮಾಡ್ತೀವಿ. ಓಕೆನಾ? ನೋಡಿ ಮಳೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಹಿಮ, ಹಿಂಗೆ ಅಲ್ಲಿ ತನಕ ಹೋಗಬೇಕು. ಆದರೆ ಕ್ಲೈಮೇಟ್ ಅಂತ ಸಖತ್ತಾಗಿದೆ, ಒಂದು ಸ್ವಲ್ಪ ಸುಸ್ತಾಗಿದೆ. ಸೊ ಅದಕ್ಕೇ ಉಸಿರಾಟದ ಏರಿಳಿತ ಉಂಟು. ಅದಕ್ಕೆ ನೀವು ನೋಡ್ಬೇಕಾದ್ರೆ ಒಂಚೂರು ಬೇಜಾರು ಮಾಡ್ಕೋಬೇಡಿ. ಓಕೆ ನೋಡಿ, ಕೊನೆಗೂ ಇಲ್ಲಿ ನಾವು ರೀಚ್ ಆಗಿದ್ದೀವಿ. ಕೇದಾರ್ನಾಥ್ಗೆ 4 ಕಿಲೋಮೀಟರ್ ಇದೆ. ಬೇಸ್ ಕ್ಯಾಂಪ್ 2.5, ಬರೋ ಗದೇರಾ 2 ಕಿಲೋಮೀಟರ್ ಇದೆ. ಇಲ್ಲೂ ಬಂದುಬಿಟ್ಟು ನಿಮಗೆ ಗೋಳ ಬೇಕಂತ ಕೇಳ್ತೀರ. 4 ಕಿಲೋಮೀಟ್ರಿಗೂ ಏನಕ್ಕೆ ಗೋಳ ತಗೋಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ನೋಡಿ ಇಲ್ಲೆಲ್ಲ ಅಷ್ಟು ಹಳ್ಳ ಬಿದ್ದಿದೆ, ಎಲ್ಲ ಬಂದು ಗೋಡಾಗ್ಲು. ಮೇಲೆ ಬಂದ್ವಿ, ಯಾಕೋ ಹೊಟ್ಟೆ ಸಿಗ್ತಾ ಇದೆ ಅಂತ ಅನಿಸ್ತು. ಸೊ ಅದಕ್ಕೇ ಹಿಮಾಲಯಕ್ಕೆ ಬಂದ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ನಾವೇನೇ ಮ್ಯಾಗಿ ತೊಗೊಂಡು ತಿಂತಾಯಿದ್ದೀವಿ. ಸೊ ಇದಕ್ಕೆ ನಮಗೆ ಪ್ಯಾಕೇಜಲ್ಲಿ ಬಂದಿದ್ವಲ್ಲ, ಅವ್ರಿಗೂ ಇದಕ್ಕೂ ಏನೇನೂ ಇಲ್ಲ. ಇದೆಲ್ಲ ನಾವೇ ಓನ್ ಫುಡ್ ನಾವೇ ತಗೊಂಡು ತಿನ್ಕೋಬೇಕಿರುತ್ತೆ. ನೋಡಿ ಅಲ್ಲಿಂದ ಅದರಿಂದ ಬಂದಿರೋದು. ಸಖತ್ತಾಗಿದೆ ಆದರೆ ಮ್ಯಾಗಿ ಟೇಸ್ಟ್. ಅಲ್ಲೂ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ಇಲ್ಲೂ ಟೇಸ್ಟು. ಬಟ್ ಅಲ್ಲಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ರು, ಹೇಳಿದ್ರು. ಹಾಂ, ಅದು ವೆಜ್ ಮ್ಯಾಗಿ. ಓಕೆ, ಒಂದು ಸ್ವಲ್ಪ ಲೆಫ್ಟಿಗೆ ತಿರ್ಕೊ, ಲೆಫ್ಟು ಒಂಚೂರು ತಿರು, ಚೇರೆ ಒಂಚೂರು ಹಾಕೋ, ಜಾಸ್ತಿ ಅಲ್ಲ. ಹಾಂ, ಒಂದು ಸ್ವಲ್ಪ ಈಗ ಟರ್ನ್ ಆಗೋ ಲೆಫ್ಟ್ಗೆ. ಹಾಂ ಅಷ್ಟೇ. ಇಲ್ಲಿ ಕೇದಾರ್ನಾಥಲ್ಲಿ ಏನೇನಕ್ಕೆ ಎಷ್ಟೆಷ್ಟಾಗುತ್ತೆ ಅಂತ ಎಲ್ಲ ಇಲ್ಲೇ ನೋಡ್ಕೊಂಬಿಡ್ಬೋದು ನೀವು. ಫುಲ್ ಖಾನ 250 ಅಂದರೆ ಫುಲ್ ಮೀಲ್ಸು. ದಾಲ್ ಚಾವಲ್ ಅನ್ನ ಸಾಂಬಾರು ಅಂದರೆ 150, ಆಲೂ ಪರೋಟ 100 ರೂಪಾಯಿ, ಪ್ಲೇನ್ ಮ್ಯಾಗಿ 80, ಚಾಯ್ 30, ಕಾಫಿ 60, ವೆಜಾ ಮ್ಯಾಗಿ ಅಂದರೆ ವೆಜ್ ಮ್ಯಾಗಿ 100 ರೂಪಾಯಿ. ಇಷ್ಟು ಇಲ್ಲಿ ಪ್ರೈಸಿಂಗ್ ಈ ಥರ ಇದೆ. ಎಲ್ಲ ನಾನು ಸ್ನೋ ಬಿದ್ದು ಇಲ್ಲಿ ಫುಲ್ಲು ಸ್ನೋಫಾಲ್ ಆಗಿದೆ. ಇಲ್ಲಿ ನೋಡಿ ಸ್ನೋ ಎಲ್ಲ ಇಲ್ಲೇ ಇದೆ. ಅದು ಅಲ್ಲಿಂದ ಎಲ್ಲ ನಾನು ಸ್ನೋನೇ ನೋಡಿ. ಅವ್ರು ನೋಡಿ ಚಪ್ಪಲಿ ಹಾಕ್ಕೊಂಡೆ ಬಂದಿದ್ದಾರೆ ಯಾರೋ ಫುಲ್ಲು. ಇದೆ. ಸೊ ಆಲ್ಮೋಸ್ಟ್ ನೀವು ಕೆಳಗಡೆ ತೋರಿಸಿದ್ವಲ್ಲ, ಅದು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿದ್ರೆ ನೀವು ಗೋಡಾ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಇದೆ. ನೋಡಿ ಇಲ್ಲೆಲ್ಲ ಬಂದಿರೋ ಗೋಡಾ ಎಲ್ಲ ಇದೆ. ಯಾರು ದುಡ್ಡು ಇಸ್ಕೊಂಡು ಇಲ್ಲೆಲ್ಲ ಟ್ರಿಪ್ ಸಿಗಲ್ಲ ಅಂತಿರ್ತಾರೆ, ಅವರೆಲ್ಲ ಇಲ್ಲಿಂದ ಖಾಲಿಯಾಗಿ ಕೆಳಗಡೆ ಹೋಗ್ತಾ ಇರ್ತಾರೆ. ಇಂದ ಕೆಳಗಡೆಯಿಂದ ಗೋಡಾ ಸ್ಟ್ಯಾಂಡಿಂದ ಮೇಲೆ ಬಂದರೆ ನೀವು ಬರ್ತಾ ನಿಮ್ಮ ಲೆಫ್ಟ್ ಸ್ಟ್ಯಾಂಡ್ ಎಲ್ಲ ಇಲ್ಲಿ ಮಸಾಜ್ ಸೆಂಟರ್ ಇದೆ. ಜೊತೆಗೆ ಇಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಸ್ಪ್ರೇ ಬೇಕಾದ್ರೆ ಹೊಡಿಬೋದಿರುತ್ತೆ. ಇಲ್ಲಿ ಸ್ಪ್ರೇ ಬಂದ್ಬಿಟ್ಟಿಲ್ಲ, ಫ್ರೀನೇ ಇರುತ್ತೆ, ಫ್ರೀ ಇರುತ್ತೆ. ಸೊ ಯಾರು ಬೇಕಾದ್ರು ಹೊಡಿಬೋದಿರುತ್ತೆ. ನೋಡಿ ಕೆಳಗಡೆಯಿಂದ ಮೇಲೆ ಬಂದರೆ ನಮ್ಮ ರೈಟ್ ಸೈಡಲ್ಲೇ ಭಾರತ್ ಪೆಟ್ರೋಲಿಯಂ ಅವರು ಒಂದು ಇದು ಮಾಡಿದ್ದಾರೆ. ಇದೇನು ಅಂತ ಹೇಳಿದ್ರೆ ಇದು ಒಂದು ಹಾಸ್ಪಿಟಲ್ಲು. ಇದನ್ನು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಬೈದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಂದರೆ ಇದು RSS ಅವರು ಏನಿದ್ದಾರೆ, RSS ಅವರು ಹಾಸ್ಪಿಟಲ್ನ ರನ್ ಮಾಡ್ತಿದ್ದಾರೆ ಇದು. ಓಕೆ, ಇದಕ್ಕೆ ಹೆಸರು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೆಲ್ತ್ ಮಿಷನ್ ಸೊಸೈಟಿ ಅಂತ ಹೇಳ್ಬಿಟ್ಟು. ಓಕೆ, ಈಗ ಇಲ್ಲೇನು ನೋಡ್ತೀರಾ, ಇದು RSSಯಿಂದ ಇನ್ಸ್ಪೈರ್ಡ್ ಆಗಿರೋದು. ಓಕೆ, ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಇದು ರೀಸೆಂಟಾಗಿ ಓಪನ್ ಆಗಿರೋದು. ಹಳೇದು ಬಂದ್ಬಿಟ್ಟು ಅದರ ಆಪೋಸಿಟಲ್ಲೇ ಇಲ್ಲಿ ನಿಮಗೆ ಹಳೇದು ಇಲ್ಲಿ ಹಾಸ್ಪಿಟಲ್ ಇದೆ. ಓಕೆ, ಇದು ಹಳೆ ಹಾಸ್ಪಿಟಲು. ಇಲ್ಲೇನು ನೋಡ್ತಾರೆ, ಇದು ಹೊಸ ಹಾಸ್ಪಿಟಲ್ನ ನೋಡ್ತೀವಿ. ಓಕೆ, ಯಾರಾದರೂ ಬಂದಾಗ ಇನ್ ಕೇಸ್ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಲ್ಲಿ ತಗೋಬೋದು ಇರುತ್ತೆ. ಆಯಿತಾ, ಯಾರಿಗೆ ಬೇಕಾದ್ರೂ ಇಲ್ಲಿ ಫ್ರೀಯಾಗಿ ನಿಮಗೆ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತಾರೆ. ನೋಡಿ ಇಲ್ಲಿ ಮೇಲೆ ಬಂದ್ಬಿಟ್ವಿ. ಮತ್ತೆ ಮೇಲೆ ಬಂದಿದ ತಕ್ಷಣ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ. ಮಳೆ ಅಂತ ಹೇಳಿದ್ರೆ ಇನ್ನೂ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಹೋಗಬೇಕು. ಓಕೆನಾ? ಸೊ ಅಲ್ಲೇನು ಗೋಪುರ ಕಾಣಿಸ್ತದೆ ನಿಮಗೆ ಚಿಕ್ಕದಾಗಿ, ಅದೇ ಟೆಂಪಲ್. ಓಕೆನಾ? ನಾವು ಅಲ್ಲೇನೇ ಟೆಂಪಲ್ ಮುಂದೆನೇ ಬಾಗಿಲು ತೆಗೆದ್ರೇನೆ ಟೆಂಪಲ್ ಕಾಣಿಸೋ ಥರ ರೂಮ್ನ ಅಲ್ಲಿ
ಅಕಾಮಿಡೇಟ್ ಮಾಡಿದ್ದೀವಿ, ಬುಕ್ ಮಾಡಿದ್ದೀವಿ. ಸೊ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ನಾವು ರೂಮ್ ಮಾಡಿರೋ ವ್ಯೂವಿಂದ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೇನೇ ಈ ಕಡೆ ಇಲ್ಲಿಗೆ ಹತ್ತಿದ್ಮೇಲೆ ಈ ಕಡೆ ಬಂದರೆ ನಾವು ಆಗಲಿಂದ ನೋಡಿದ್ದು ಹೆಲಿಪ್ಯಾಡ್ ಎಲ್ಲಿದೆ, ಹೆಲಿಕಾಪ್ಟರ್ ಎಲ್ಲಿ ಬಂದು ನಿಲ್ತಿದೆ ಅಂತ ನೋಡಿದ್ರೆ ಓಕೆ ಇದೇ ಹೆಲಿಪ್ಯಾಡ್. ಓಕೆ, ಸೊ ಇನ್ ಕೇಸ್ ಹೆಲಿಪ್ಯಾಡಲ್ಲಿ ಹೆಲಿಕಾಪ್ಟ್ರಲ್ಲಿ ಬಂದವ್ರಿಗೆ ಇನ್ ಕೇಸ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಅವ್ರನ್ನ ರಿಕವರಿ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಮೆಡಿಕಲ್ ಇದು ಇದೆ, ಏನು ಮೆಡಿಕಲ್ ಚಾಪರು. ಬಟ್ ನೋಡಿದ್ರೆ ಮೆಡಿಕಲ್ ಚಾಪರೇ ಬಿದ್ದು ಇಲ್ಲಿ ಮುರಿದೇ ಹೋಗ್ಬಿಟ್ಟೈತೆ. ಇದಕ್ಕೆ ಯಾರು ಈಗ ಕೊಡ್ತಾರೋ ನಮಗೂ ಗೊತ್ತಿಲ್ಲ ಆಯಿತಾ. ಸೊ ಇದನ್ನೇ ಹೆಲಿಪ್ಯಾಡ್. ಓಕೆ, ಅಲ್ಲಿ ಕೆಳಗಡೆ ಹತ್ತಿರ ಇಲ್ಲಿಗೆ 5 ನಿಮಿಷದಲ್ಲೇ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಸೊ ನಾವು ಇಷ್ಟೊತ್ತು ಏನೋ ಹೆಲಿಪ್ಯಾಡಲ್ಲಿ ಬಂದು ವೆಹಿಕಲ್ ನಿಲ್ಲುತ್ತೆ ಅಂತ ಹೇಳ್ತೀವಿ ಚಾಪರು. ಸೊ ಈ ಒಂದು ಹೆಲಿಕಾಪ್ಟ್ರು ಬರ್ತಾ ಇದೆ, ನೋಡ್ಬೋದು. ನೋಡೋಣ ಯಾವ ಥರ ಲ್ಯಾಂಡಿಂಗ್ ಮಾಡ್ತಾರೆ. ಚಾಪರ್ನ ನಿಲ್ಲಿಸ್ತಾರೆ. ಸೊ ಇಲ್ಲಿಂದ ಇಳಿದ್ಬಿಟ್ಟು ಯಾರು ಬಂದಿರ್ತಾರೆ ಅವರು ಅಲ್ಲಿಂದ ಬನ್ನಿ ಹೋಗೋಣ. ನೋಡಿ ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ. ಇಲ್ಲಿ ಮುಂದೆ ಹೋದರೆ ಯಾರಿಗಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮುಂದೆ ಹೋಗ್ಬೋದು. ಆಮೇಲೆ ಹಾಕೋದ್ರೆ ಫ್ರೀ ಮೆಡಿಕಲ್ ಆಕ್ಸಿಜನ್, ಯಾರಿಗಾದ್ರು ಆಕ್ಸಿಜನ್ ಲೆವೆಲ್ ಹೇಳು ಅಲ್ಲಿ ಮುಂದೆ ಹೋದರೆ ತಗೊಂಡು ಇದು ಮಾಡ್ಕೋಬೋದು ಇರುತ್ತೆ. ಓಕೆನಾ, ಬನ್ನಿ ಇನ್ನು ಮುಂದೆ ಹೋಗೋಣ. ಹಿಂಗೇನೆಲ್ಲ ಇದೇನೆ ಕೇದಾರ್ನಾಥ ದೇವಸ್ಥಾನದ ಹತ್ರ. ಇಲ್ಲಿ ನೀವು ಶೂ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಬೆಟರ್ ಅಂದರೆ ಇಲ್ಲಿ ಬಂದರೆ ಚಪ್ಪಲಿ ತಗೊಂಬಿಡಿ. ಓಕೆ ನೋಡಿ, ಮತ್ತು ನಾಳೆ ನಾವು ಅಲ್ಲಿಗೆ ಹೋಗ್ತೀವಿ ಟೆಂಪಲ್ಗೆ. ಅದೇ ಕಾಲ್ಭೈರವ ಟೆಂಪಲ್ಲು. ನಾಳೆ ಕಾಲ್ಭೈರವ ಟೆಂಪಲ್ಗೆ ಹೋಗೋಣ. ಓಕೆ, ಅದಕ್ಕೂ ಮುಂಚೆ ನಿಮಗೆ ಟೆಂಪಲ್ನ ದರ್ಶನಕ್ಕೆ ಹೋಗ್ತೀವಿ, ತೋರಿಸ್ತೀವಿ ಟೆಂಪಲ್ನ ನಿಮಗೆ. ಓಕೆ, 501 ನಾವು ಇಲ್ಲೇ ಬರೋಕ್ಕೆ ಹೇಳಿದರೆ 501ಗೆ. ಸೊ 501 ಹತ್ರ ಇಲ್ಲಿ ಬಂದಿದ್ದೀವಿ ನಾವು. ನೋಡೋಣ ಇಲ್ಲಿ ಏನು ಹೇಳ್ತಾರೆ ಅಂತ. ನೋಡಿ ಇವರು ನಮಗಿಂತ ನಾವು ಬಂದ್ಬಿಟ್ಟು ನಡ್ಕೊಂಡ್ಬಂದ್ವಿ ಟ್ರೆಕ್ ಮಾಡಿಕೊಂಡು. ಇವ್ರು ಬಂದ್ಬಿಟ್ಟು 3 ಜನನು ಟ್ರೆಕ್ ಮಾಡಿದ್ದೀರಾ, ಗೋಡ ಹತ್ಕೊಂಡ್ ಬಂದಿದ್ದಾರೆ. ನಮಗಿಂತ ಮುಂಚೆ ಆಲ್ಮೋಸ್ಟ್ 2 ಅವರ್ಸ್ ಮುಂದೆ ಬಂದಿದ್ರಿ ಸರ್ ನೀವು. 4 ಅವರ್ಸ್ಗೆ ರೀಚ್ ಆಗಿದ್ದಾರೆ ಇವರು. ಸೊ ನಾವು ಇನ್ನೊಂದು ಎಕ್ಸ್ಟ್ರಾ 4 ಅವರ್ಸ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನಾವು. 3500 ರೂಪೀಸ್ ಪೇ ಮಾಡಿದ್ದಾರೆ ಇವರೆಲ್ಲ. ನಾವೆಲ್ಲ ಫ್ರೀಯಾಗಿ ಬಂದಿದ್ದೀವಿ. ಟಿಪ್ಸ್ 500 ಕೊಟ್ಟು ಪಾಪ ತುಂಬಾ ಕಷ್ಟ, ತುಂಬಾ ಮಳೆ ಬರ್ತೈತೆ, ಸೇಫ್ ಆಗಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಅದಕ್ಕೆ ಸರ್ ನಿಮ್ಗೆ ಏನಿಸ್ತು ಸರ್ ನೀವು ಗೋಡಲ್ಲಿ ಬಂದಿದ್ದಕ್ಕೆ? ಹೊಸ ಎಕ್ಸ್ಪೀರಿಯನ್ಸ್. ಯಾವತ್ತೂ ಗೋಡ ಹತ್ತಿ ಇರಲಿಲ್ಲ. ಬರೀ ಕುದುರೆ ಹತ್ತು ಜಾಕಿ ತರ ರೈಡ್ ಮಾಡಿದ್ರೆ ಅಷ್ಟೇ. ಇವ್ರದೊಂದು ಎಕ್ಸ್ಪೀರಿಯನ್ಸ್ ಇದೆ, ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಏನಾಯ್ತು? ಆಫ್ಲೈನ್ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಹಂಗಾರೆ ನಾವು ಕ್ಯಾಮ್ರಾನ ಇಲ್ಲಿಗೆ ಕಟ್ ಮಾಡ್ತಿದ್ದೀವಿ, ಹೇಳ್ತೀವಿ. ನಾವು ಇಲ್ಲಿ ಬಂದಿದ್ದೀವಿ. ಇವರೆಲ್ಲ ನಮ್ಮ ಟೀಮು. ಇವ್ರ ಹೆಸರು ಮೈತ್ರಿ ಅಂತ, ಪಕ್ಕದಲ್ಲಿರೋ ಮೇಡಮ್ ಹೆಸರು ಶ್ರುತಿ ಅಂತ, ಪಕ್ಕದಲ್ಲಿ ಹರೀಶ್ ಅವರು, ಅವ್ರು ಹೇಳಿದವರಾಗಲೇ ಟ್ರಾವೆಲ್ಸ್ ಓನರ್ ಅವರು. ಇವ್ರು ನಮ್ಮ ದೋಸ್ತು ದುಶ್ಮನ್ನು ಇಲ್ಲೇ ಇದ್ದಾನೆ, ನಾವು ಇಲ್ಲೇ ಇದ್ದೀವಿ. ಓಕೆ, ನಾವು ಕೇದಾರ್ನಾಥ್ಗೆ ರೀಚ್ ಆಗಿದ್ದೀವಿ. ನಮ್ಮ ಹಿಂದ್ಗಡೆ ಇ ಪಾಸ್ ಮಾಡಿಸ್ಬೇಕು, ಮಾಡಿಸ್ಬಿಟ್ಟು ಸಿಗೋಣ. ಇಲ್ಲಿ ಇ ಪಾಸ್ ಮಾಡ್ತೀವಿ. ಮೇಲೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ HDFC ಬ್ಯಾಂಕ್ ಮತ್ತು SBI ಬ್ಯಾಂಕ್ ATM ಕಾಣಿಸುತ್ತೆ. ಸೊ ಅದ್ರ ಮುಂದ್ಗಡೆ ಇಲ್ಲಿ ನಿಮಗೆ ಇ ಪಾಸ್ನ ಮಾಡಿಕೊಡ್ತಾರೆ. ನೀವು ಕೆಳಗಡೆ ನೀವು ಯಾತ್ರಿ ಪಾಸ್ ಮಾಡಿಸಿದ್ರೆ ಇಲ್ಲಿ ಬಂದು ಹೋಗಿ ಕೊಟ್ಟರೆ ಇಲ್ಲಿ ತೋರಿಸ್ತಾರೆ. ನಾವು ಮೊದಲೇ ಯಾತ್ರಿ ಪಾಸ್ ಮಾಡಿಸಿರಲಿಲ್ಲ. ಸೊ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಇಲ್ಲಿ ನಾವು ಟೋಕನ್ನ ತೊಗೊಂಡಿದ್ದೀವಿ. ನೋಡ್ಬೋದು, ಉತ್ತರಾಖಂಡ್ ಟೂರಿಸಮ್. ಇದರಲ್ಲಿ ನಮಗೆ ಟೋಕನ್ ಇರುತ್ತೆ, ಟೋಕನ್ ನಂಬರ್ ಇರುತ್ತೆ. ನಮಗೆ ಯಾವಾಗ ದರ್ಶನ ಟೈಮು ಅಂತ ಹೇಳ್ಬಿಟ್ಟು ಇಲ್ಲಿ ಇರುತ್ತೆ ನಿಮಗೆ. ಓಕೆ, ಇಷ್ಟು ನೋಡಿ. ಇಲ್ಲೇನೆ ನಮ್ಮ ಸಾಯಿ ಅಡ್ವೆಂಚರ್ಸ್ ಅವ್ರು ಏನಿದ್ದಾರೆ, ಅವರು ಇಲ್ಲೇನೆ ನಮಗೆ ರೂಮ್ ಮಾಡಿರೋದು. ಇಲ್ಲೇನೆ ಟೆಂಟ್ ಇರೋದು. ಇದೇನೆ ಟೆಂಟು. ಕಿತ್ನಾ ಲೋಕ ಭಯ? 5 ಆದ್ಮಿ ಕಾ. ಅಂದ್ರೆ ಒಂದರಲ್ಲಿ 5 ಜನಕ್ಕೆ ಶೇರಿಂಗ್ ಕೊಟ್ಟಿದ್ದಾರೆ. ಇಲ್ಲೇನೆ ಇರೋದು ನೋಡಿ.
ತುಂಬಾ ಹೀಟ್ ಚಳಿಗೆ ಇಲ್ಲಿ ಆಕ್ಚುಲಿ ವೆದರ್ ತುಂಬಾ ಅಲ್ಲ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇದೆ ಅಂದ್ಬಿಟ್ಟು ಹೀಟರ್ ನ ಬ್ಯಾನ್ ಮಾಡ್ಯಾರಂತೆ. ಬೇಕು ಅಂದ್ರೆ ಎಮರ್ಜೆನ್ಸಿಗೆ ಅರ್ಧ ಗಂಟೆ 1 ಅವರ್ ಅಥವಾ ವಾರ್ ಮಾಡ್ತಿದ್ದೀರಾ? ಹೊಟ್ಟೆಗೆ ನಮ್ ಕೈಗೆ ಬೇಕಿತ್ತು ಅಲ್ಲ, ನಮ್ ಕೈಗಾದ್ರೆ ಸಾಕಷ್ಟೇ, ನಮ್ಮೇನಿಲ್ಲ. ಇದೆ ನಮ್ಮ ಹತ್ರ ಎಷ್ಟೊಂದಿದೆ. ನಾವು ತಗೊಳ್ಳೋಣ ಲೋ, ನಿಂಗೆ ಹೇಳಿಲ್ವೇನೋ ಅವತ್ತು ಡೆಕತ್ಲಲ್ಲಿ ತಗೊಳ್ಳೋಣ ಅಂತ. ನಮ್ಮ ಹುಡುಗಿ ಹೇಳಿದ್ವಿ, ನಾವು ನೋಡಿದ್ರೆ ತಗೊಳ್ಳಿಲ್ಲ ಅವತ್ತು ನೋಡ್ಬಿಟ್ಟು. ಥ್ಯಾಂಕ್ ಯು. ನಿಮ್ಮ ಹತ್ರ ಇದ್ರೆ ನಮ್ಮ ಹತ್ರ ಇದ್ದಂಗೆ ಬಿಡಿ ಮೇಡಮ್, ಅಲ್ವಾ? ನಮ್ಮ ಮೇಡಮ್ ಅವರೇ ವಾರ್ಮರ್ ಕೊಡ್ತಾರೆ ನಮಗೆ. ನೋಡಿ, ಇಲ್ಲಿಗೆ ಎಂಟ್ರಿ ಆಗಿದ್ದೀವಿ ನಾವೀಗ ಕೇದಾರ್ನಾಥ್ ಟೆಂಪಲಲ್ಲಿ. ಇಲ್ಲಿಂದ ಮುಂದೆ ಹೋದರೆ ಸ್ಟ್ರೈಟು ಏನು ನೋಡ್ತೀರಾ ಅಲ್ಲಿ ನೀವು? ಮುಂದ್ಗಡೆ ಹಿಂದ್ಗಡೆ ಅಂದರೆ ಹೋಮ್ ಹಿಂದ್ಗಡೆ ಏನು ಕಾಣಿಸ್ತಿದೆ ಅದೇ ಕೇದಾರ್ನಾಥ್ ಟೆಂಪಲ್. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡಿ ಓಂ ನಮಃ ಶಿವಾಯ ಅಂತ ಬರೆದಿದ್ದಾರೆ. ಅಲ್ಲೆಲ್ಲ ಚಪ್ಪಲಿ, ನಾವು ಶೂ ಹಾಕ್ಕೊಂಡು ಇಲ್ಲಿ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಇಲ್ಲಿ ಸ್ಲಿಪ್ಪರ್ ತಗೊಳಕ್ಕೆ ಬಂದಿದ್ದೀವಿ. ಅಲ್ಲಿ ಅವರು ಮೈತ್ರಿ ಮೇಡಮ್ ಬಂದ್ಬಿಟ್ಟು ಅಲ್ಲಿ ಕಡಿಮೆ ಮಾಡಿ ಅಂತ ಹೇಳ್ತಾರೆ, ಬಾರ್ಗೇನ್ ಮಾಡ್ತಿದ್ದಾರೆ. ನೋಡ್ರಿ ಇಲ್ಲಿ ಬಾರ್ಗೇನ್ ಮಾಡ್ತಾ ಇದ್ದಾರೆ, ಆದರೆ ಅವರು ಕಡಿಮೆ ಕೊಡಲ್ಲ ಅಂತಿದ್ದಾರೆ. ಸೊ ನಿಮಗೆ ಸ್ಲಿಪ್ಪರ್ ಬೇಕು ಅಂದರೆ ಜಾಸ್ತಿ ದೂರ ಏನಿಲ್ಲ. ಟೆಂಪಲ್ ಏನಿದೆ, ಟೆಂಪಲ್ಗೆ ಲೆಫ್ಟ್ ಸೈಡೆಲ್ಲ ಏನೇ ಇದೆ ನೋಡಿ, ಅದೇನೇ ನಿಮಗೆ ಟೆಂಪಲ್ಲು. ಓಕೆ, ಟೆಂಪಲಿಂದ ಚೂರು ಮುಂದೆ ಬಂದರೆ ಟೆಂಪಲ್ಗೆ ರೈಟ್ ಸೈಡಲ್ಲಿ ಇಲ್ಲಿ ಚಪ್ಪಲಿ ಅಂಗಡಿ ಇದೆ, ಬೇಕಾದ್ರೆ ಇಲ್ಲಿ ತಗೋಬೋದು ಯಾರಾದರೂ. ಇವಾಗಲೇ ಎಷ್ಟು ಕ್ಲಿಯರ್ ಆಗಿತ್ತಲ್ವಾ? ಇವಾಗ ನೋಡಿ ಹೆಂಗೆ ಬರ್ತಿದೆ, ಕ್ಲೌಡ್ಸ್ ಎಲ್ಲ ಹೆಂಗೆ ಮೂವ್ ಆಗ್ತಿದ್ದಾವೆ ನೋಡಿ. ಕ್ಲೌಡ್ಸ್ ನೋಡಿ, ಕ್ಲೌಡ್ಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಈಗ ಫುಲ್ಲು ಕ್ಲೌಡ್ಸ್ ಆಗಿಬಿಟ್ಟಿದೆ ನೋಡಿ. ಈಗ ಚೆನ್ನಾಗಿದೆ ಅಲ್ಲೋ ನೋಡಿ. ಇಲ್ಲಿಂದ ಈಗ ಒಂದ್ಸಾರಿ ಈವ್ನಿಂಗ್ ನಾರ್ಮಲ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ ನೋಡಿ. ಇವರು ನಮ್ಮ ಶ್ರುತಿ ಮೇಡಮು, ಇವರೊಬ್ಬರೇ ನಡ್ಕೊಂಡು ಫುಲ್ಲು ಹತ್ಬಿಟ್ಟಿದ್ದಾರೆ. ನನ್ನ ಕೈಲಿ ಆಗಲ್ಲ ಅಂತಿದ್ರು, ನೋಡಿದ್ರೆ ಫೈನಲಿ ಹತ್ಬಿಟ್ಟಿದ್ದಾರೆ. ಬನ್ನಿ ದರ್ಶನಕ್ಕೆ ಹೋಗೋಣ ಈಗ, ಬನ್ನಿ. ಹೋಗೋಣ ಬನ್ನಿ ಬೇಗ, ಏನೋ ಆರತಿ ನಡೀತಿದೆ ಅಂತ ಹೇಳಿದರು. ಸೊ ಆರತಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಫುಲ್ಲು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಒಂಚೂರು ಟಯರ್ಡ್ನೆಸ್ ಇಲ್ಲ, ಒಂಚೂರು ಏನೇ ಪೇಯ್ನ್ ಇಲ್ಲ, ಏನಿಲ್ಲ. ರೆಗ್ಯುಲರ್ ಡೇಸಲ್ಲಿ ಹೆಂಗಿರ್ತೀವಿ ಅದೇ ಥರನೇ ಇದೆ. ನೋಡಿದ್ರೆ 25 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಗಂಗಾ ಆರತಿ ಅಂತೆ. ಬನ್ನಿ ನೋಡೋಣ. ನೋಡಿ ಇದು ಮೊದಲೇ ನಿಮ್ಮ ಹತ್ರ ಫೋನ್ ಇಲ್ಲ. बोले आरती लीजिए, दान दक्षिणा करते रहिए। बाल बच्चा आरती में कोई दान पुण्य कर ले। ಮೇಡಮ್ ಮುಂದೆ ಹೋಗ್ತಾರೆ, ಅದನ್ನ ಹೋಗ್ತಾ ಇದ್ವಿ.
ನೋಡಿ ಇದೆ ಕೇದಾರ್ನಾಥ್ ಟೆಂಪಲ್ಲು. ಇದು ನೈಟ್ ವಿಷನ್ ಇಲ್ಲಿ ನೋಡ್ತಿದ್ದೀರಾ. ಸೊ ಇಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ನಾವು ಒಂದು ಕಾಲಭೈರವನ್ನ ನೋಡಿದ್ವಿ. ಆದರೆ ಇದು ಕಾಲಭೈರವ ಅಲ್ಲ, ಆದ ವೈಟ್ ಇದೆ. ಸೊ ನೋಡಿ ಇದು ಯಾವುದು, ಇದು ಸೆಂಟ್ ಬರ್ನಾರ್ಡ್ ನೋಡಿ, ಸಖತ್ತಾಗಿದೆ. ನಾವು ಮನೆಯಲ್ಲಿ ಸಾಕಿದ್ರೂ ಹಿಂಗೆ ಬರೋಲ್ಲ. ಇಲ್ಲಿ ನೋಡಿ ಟೆಂಪಲಲ್ಲಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಇಲ್ಲೆಲ್ಲನೂ ಅನ್ನ ಪ್ರಸಾದನೂ ಕೊಡ್ತಿದ್ದಾರೆ. ಸೊ ಜನ ಎಲ್ಲ ಇಸ್ಕೊಂಡು ತಿಂತಾರೆ. ಸೊ ನಾವು ದರ್ಶನಕ್ಕೆ ಹೋಗ್ಬೇಕೀಗ. ಸೊ ಹೋಗ್ಬಿಟ್ಟು ಬರೋಣ ಬನ್ನಿ. ನೋಡಿ ಇದೇ ನಮ್ಮ ಕೇದಾರ್ನಾಥ್ ಟೆಂಪಲ್ಲು. ಇದು ನಮ್ಮ ಮೊದಲು ನಾನು ರೀಲ್ಸಲ್ಲಿ ನೋಡ್ತಿದ್ದೆ, ಇವತ್ತು ಕಣ್ಣಾರೆ ನೋಡೋಕ್ಕೆ ಇಲ್ಲಿ ತನಕ ಬಂದಿದ್ದೆ. ಇಲ್ಲಿ ನಾವೀಗ ಎಲ್ಲರೂ ಆ ಕಡೆ ಕ್ಯೂವಲ್ಲಿ ಬರ್ತಿದ್ರು. ನಮ್ಮ ಟೀಮಲ್ಲಿ ಒಬ್ಬರು HAL ಅಂಕಲ್ ಇದ್ದರು. ಸೊ ಅವ್ರು ಬಂದುಬಿಟ್ಟು ಇಲ್ಲಿ ಡಿಫೆನ್ಸ್ ಕಡೆಯಿಂದ ಈ ಕಡೆಯಿಂದನೇ ಬಿಟ್ಕೊಟ್ರು. ಸೊ ನಾವಿಲ್ಲಿ ಎಲ್ಲರೂ ಎಕ್ಸಿಟ್ ಆಗ್ತಿದ್ರು. ಸೊ ಇಲ್ಲೇನು ಎಂಟ್ರಿ ಆಗಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ನೈಟು. ನಾಳೆ ಬೆಳಗ್ಗೆ ಸ್ಪರ್ಶ ದರ್ಶನಕ್ಕೆ ಹೋಗ್ತೀವಿ. ಸೊ ನಾಳೆ ಕಂಟಿನ್ಯೂ ಮಾಡೋಣ, ಸಿಗೋಣ. ಅಲ್ಲಿ ಒಂದ್ಸರಿ ಈವ್ನಿಂಗು ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ನಾವು ಭೀಮಶಿಲಾ ನೋಡೋಣ ಅಂತ ಬಂದ್ವಿ. ಸೊ ನೀವು ನೋಡ್ಬೋದು ಇದೇನೆ ಭೀಮಶಿಲಾ. ಇದು ಯಾವಾಗ ಫ್ಲಡ್ಸ್ ಬಂತು, ಟೆಂಪಲ್ಗೆ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಏನಾಗಿತ್ತು ಅಂದರೆ, ಈ ಭೀಮಶಿಲಾ ಏನಿದೆ ಇದು ಮೇಲ್ಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬೆಟ್ಟಗಳೇನಿದೆ, ಆ ಬೆಟ್ಟದಿಂದ ಒಂದು ಕಲ್ಲು ಹರ್ಕೊಂಡು ಬಂದು ಇಲ್ಲಿ ಏನಿದೆ ಇಲ್ಲಿ ಬಂದು ದೇವಸ್ಥಾನನ ಕಾಪಾಡಿದೆ. ಸೊ ಇದೆಲ್ಲ ನೀವು ವಿಡಿಯೋ ಬೇಕು ಅಂತ ಹೇಳಿದ್ರೆ, ಅಂದರೆ ಆ ಟೈಮ್ ಫ್ಲಡ್ಡಲ್ಲಿ ಆದಾಗ ಹೆಂಗೆ ಕಾಪಾಡಿದೆ ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಸಿಗುತ್ತೆ. ಇದೆ ಭೀಮಶಿಲಾ ನೋಡಿ ಎಷ್ಟು ದೊಡ್ಡದಾಗಿದೆ. ಕರೆಕ್ಟಾಗಿ ದೇವಸ್ಥಾನ ಪ್ರೊಟೆಕ್ಟ್ ಮಾಡೋಕ್ಕೆ ಆ ಫ್ಲಡ್ಸಿಂದ ಅಂತ ಹೇಳ್ಬಿಟ್ಟು ಈ ಶಿಲಾ ಬಂದು ಇಲ್ಲಿ ನಿಂತಿದೆ.